ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ಮತ್ತು ಕಾನ್ಸ್ಟಿಟ್ಯೂಷನ್ ಸಬ್ ಕಮಿಟಿ ಮುಂದೆ ಫಂಡಮೆಂಟಲ್ ರೈಟ್ಸ್ ರಕ್ಷಣೆ ಮಾಡೋದಕ್ಕೆ ಏನು ಕಾಯ್ದೆಗಳನ್ನು ತರಬೇಕು ಅಂತ ಹೇಳಿ ಭಾಳ ಹಿಂದೆನೇ ಮಾಡ್ತಾ ಅವರು ಬರ್ಮಾ ಆ್ಯಕ್ಟ್ ಸೋಷಲ್ ಬೈಕಟ್ನ 1930 ಬರ್ಮಾ ಆ್ಯಕ್ಟನ್ನು ಕೋಟ್ ಮಾಡಿ ಇವೆಲ್ಲವನ್ನು ತಯಾರು ಮಾಡಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಮತ್ತು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹೇಳಿರ್ತಕ್ಕಂಥ ವಿಷಯಗಳನ್ನು ತಮಗೆ ಹೇಳ್ತಾ ಏನು ಇವತ್ತು ಒಂದು ವ್ಯಕ್ತಿ ಫ್ರೀಡಮ್ ಅವನಿಗಿರ್ತಕ್ಕಂಥ ಬೆರೆಯುವ ಫ್ರೀಡಮ್ಮು, ಉದ್ಯೋಗ ಮಾಡೋ ಅವಕಾಶಗಳು, ಮನೆಯಲ್ಲಿ ವಾಸ ಮಾಡೋದು, ಜಮೀನನ್ನು ಉಳುಮೆ ಮಾಡುವುದು, ಕಾರ್ಮಿಕ ವೃತ್ತಿಯನ್ನು ಕೈಗೊಳ್ಳೋದು, ಸಮುದಾಯಗಳ ಜೊತೆ ಬೆರೆಯುವಂಥದ್ದು, ಇವೆಲ್ಲದಕ್ಕೂ ಇವರ ಹಣದ ಆರ್ಥಿಕ ಸ್ವಾವಲಂಬನೆ ಇರತಕ್ಕಂಥ ಜನ ಸಮುದಾಯಗಳು, ಆರ್ಥಿಕ ಸಾಮರ್ಥ್ಯ ಇರತಕ್ಕಂಥ ಜನರ ಕೈಗೆ ಕೆಲಸ ಮಾಡುವಾಗ ಅವರ ಮಾತಿಗೆ ಅವರ ಅಭಿಪ್ರಾಯಕ್ಕೆ ವ್ಯತಿರಿಕ್ತವಾಗಿ ನಡೆದಾಗ, ಅವರ ಹಿತವನ್ನು ಕಾಪಾಡದೆ ಹೋದಾಗ, ಅವರ ನಿರ್ದೇಶನವನ್ನು ಪಾಲಿಸದೆ ಹೋದಾಗ ಇವರಿಗೆ ನಿರ್ಬಂಧವನ್ನು ಹೇರಿ ಆರ್ಥಿಕ ಸಂಕಷ್ಟವನ್ನು ಹೇಳಿ ಸಾಮಾಜಿಕ ವಿಷಯಗಳನ್ನು ಮುಂದೆ ತಂದು ಅವರನ್ನು ಮುಖ್ಯವಾಹಿನಿಯಲ್ಲಿ ತಂದು ಆರ್ಥಿಕ ಸಂಕಷ್ಟಕ್ಕೆ ಸುಳಿದು ಸಮುದಾಯದ ಬೆರೆಯುವಿಕೆಯಿಂದ ದೂರ ಮಾಡತಕ್ಕಂಥ ಪ್ರವೃತ್ತಿ ಇಟ್ಸ್ ದಿ ಡೈರೆಕ್ಟ್ ವಯೋಲೇಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಂಡ್ ದಿ ಡೈರೆಕ್ಟ್ ರಿಜೆಕ್ಷನ್ ಆಫ್ ದಿ ಫ್ರೀಡಮ್ ಆಫ್ ಲಿವಿಂಗ್, ರೈಟ್ ಟು ಲಿವ್ ಅಂಡ್ ರೈಟ್ ಟು ವರ್ಕ್. ಸೊ ಇಂಥ ಸನ್ನಿವೇಶದಲ್ಲಿ ಇಂಥ ಒಂದು ಐತಿಹಾಸಿಕವಾದಂಥ ಕಾಯ್ದೆಯನ್ನು ನಾನು ತಮ್ಮ ಮೂಲಕ ಈ ಮನೆಯಲ್ಲಿ ಮಂಡಿಸ್ತಾ ಇದ್ದೇನೆ. ತಾವು ದಯವಿಟ್ಟು ಈಗ ಇವರೆಲ್ಲ ತಡಿಬೇಕಾದ್ರೆ ಸ್ಟೇಟ್ ಸೋಷಿಯಲಿಸಮ್ ಅಂಡ್ ಎಕನಾಮಿಕಲ್ ಡೆಮೋಕ್ರಸಿ ಇವನ್ನು ತಂದು ಇಂಥ ಒಂದು ಅನಾಹುತ, ಇದು ನಾಟ್ ಓನ್ಲಿ ಶೆಡ್ಯೂಲ್ ಕಾಸ್ಟ್, ಎನಿ ಅದರ್ ಗ್ರೂಪ್ಸ್, ಪರ್ಸನ್ಸ್, ಇಂಡಿವಿಜುವಲ್, ಕಮ್ಯುನಿಟೀಸ್, ಬೇರೆ ಬೇರೆ ಸಮುದಾಯಗಳು ಇಂಥ ಒಂದು ಬಹಿಷ್ಕಾರವನ್ನು ಮಾಡ್ತಕ್ಕಂಥದ್ದು ಅನಿಷ್ಟವಾದಂಥ ಪದ್ಧತಿ, ಸಂವಿಧಾನದ ಹಕ್ಕುಗಳ ಸಂಪೂರ್ಣವಾದಂಥ ಉಲ್ಲಂಘನೆ. ಇದನ್ನು ಮಾಡಲಿಕ್ಕೆ ಅವಕಾಶ ಕೊಡದೆ ಈ ಅತ್ಯಂತ ಗೌರವಾನ್ವಿತ ಮಾನ್ಯ ಸದಸ್ಯರುಗಳು ಇಂಥ ಒಂದು ಐತಿಹಾಸಿಕವಾದಂಥ ಬಿಲ್ಲನ್ನು ಪರಾಮರ್ಶಿಸಿ ಸಲಹೆಗಳಿದ್ದರೆ ನೀಡಿ ಇದನ್ನು ಮಾಡಲಿಕ್ಕೆ ಅವಕಾಶ. ಈ ಒಂದು ಕಾಯ್ದೆನಲ್ಲಿ ಈ ಥರ ನಡವಳಿಕೆಗಳಿಗೆ 3 ವರ್ಷ ಜೈಲು, 1 ಲಕ್ಷ ಫೈನ್ ಹಾಕಲಿಕ್ಕೆ ಅವಕಾಶ. ಈ ಒಂದು ಕಾಯ್ದೆ ಮಹಾರಾಷ್ಟ್ರದಲ್ಲಿದೆ. ಈ ಒಂದು ಕಾಯ್ದೆ ಮಹಾರಾಷ್ಟ್ರದಲ್ಲಿ ಜಾರಿ ಇದೆ. ಮೊನ್ನೆ ವಿರೋಧ ಪಕ್ಷದ ನಾಯಕರು ಸಾಕು ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಈ ಕಾಯ್ದೆಯನ್ನು ತಾವು ಅಂಗೀಕಾರ ಮಾಡಿಕೊಡ್ಬೇಕು ಅಂತೇಳಿ ತಮ್ಮ ಮೂಲಕ ಮಾನ್ಯ ಎಲ್ಲ ಈ ಗಣಿತ ಸದನದ ಸದಸ್ಯರಲ್ಲಿ ಮನವಿ ಮಾಡ್ತೇನೆ. ಮಾನ್ಯ ಡಾಕ್ಟರ್ ಮಹದೇವಪ್ಪನವರು ಡಾಕ್ಟರೇಟ್ಗಿಂತ ಜಾಸ್ತಿ ಮಾತಾಡಿ ಹೇಳಿದ್ದಾರೆ. ಇದನ್ನು ಯಾರು ಅಂತ ಹೇಳ್ದಂಗೆ ಯಾರು ವಿರೋಧ ಮಾಡೋ ಅಂಥದ್ದು ಅಲ್ಲ. ಇದು ಇವತ್ತು ನಾವು ಈ ಥರ 21ನೇ ಶತಮಾನದಲ್ಲಿ ಸಂದರ್ಭದಲ್ಲಿ ನಾವೆಲ್ಲರೂ ಹೇಳ್ತೀವಿ, ನಾವು ಭಾರತೀಯರು, ಒಂದೇ ರಕ್ತ, ನಾವೆಲ್ಲ ಅಣ್ಣ ತಮ್ಮಂದಿರು, ಈ ಥರದ್ದೆಲ್ಲ ಭಾಷಣ ಜೋರು ಭಾಷಣಗಳಾಗ್ತೈತೆ. ಅದೇ ನಾವು ಯಾವುದಾದ್ರೂ ಏನಾನ ಸಣ್ಣ ಪದ ತಪ್ಪಾದ್ರೆ ದಯವಿಟ್ಟು ತೆಗೆಸ್ಬಿಡಿ. ನಾವು ಸೆಲ್ಯೂನ್ಗೆ ಹೋಗ್ತೀರಿ. ಆ ಮೊನ್ನೆ ಒಂದು ಪತ್ರಿಕಾ ಆರ್ಟಿಕಲ್ ನೋಡಿದೆ ನಾನು, ಯಾವುದೋ ಆ ಊರಲ್ಲಿ ಸೆಲೂನಲ್ಲಿ ಅವರು ಯಾರೋ ದಲಿತರು ಬಂದು ಹೋಗಿದ್ದಾರೆ ಅಂದ್ಬಿಟ್ಟು ಆ ಸೆಲೂನ್ಗೆಲ್ಲ ಬಹಿಷ್ಕಾರ ಹಾಕಿದ್ದಾರೆ. ಅದೇ ಅವ್ರು ಸಿಟಿಗೆ ಬಂದು ಸೆಲೂನ್ಗೆ ಹೋದ್ರೆ ಹೋಗಲ್ವ ನೀವೆಲ್ಲ? ಏನು ನೀವು ಬೋರ್ವೆಲ್ ಕೊರಿತೀರಲ್ಲ ನೀರನ್ನ, ಏನು ಎಲ್ಲ ನೀರು ಏನು ಮೇಲ್ವರ್ಗ ಕೆಳವರ್ಗ ಅಂತ ನೀರಲ್ಲಿ ಏನಾನ ಬರೆದಿದ್ದು ಏನೂ ಇಲ್ಲ. ನೀವು ಸಾಯ್ಬೇಕಾಗಿ ಡೆತ್ ಬೆಡ್ಡಲ್ಲಿ ಇರೋವಾಗ ನೀವು ಹಾಸ್ಪಿಟ್ಲಲ್ಲಿ ಆ ಬ್ಲಡ್ ಬ್ಯಾಂಕಿಂದ ರಕ್ತ ತರ್ತಾರೆ. ಯಾರ್ದು ತರ್ತಾರೆ ಗೊತ್ತಿದೆಯಾ ನಿನಗೆ? ಪ್ರಾಣ ಉಳಿಯೋವಾಗ ಮಾತ್ರ ನೀನು ಯಾರನ್ನೂ ಕೇಳಲ್ಲ, ಇದು ಯಾವ ರಕ್ತ, ಮೇಲ್ವರ್ಗದ ಯಾವುದು ಅಂತ ಕೇಳಲ್ಲ ನೀನು. ಬೇರೆ ಸಂದರ್ಭದಲ್ಲಿ ಈ ಥರ ಮಾಡೋದು ಅಂತ. ನಾನು ಮೊನ್ನೆ ನಮ್ಮ ಸವಿತಾ ಸಮಾಜದವರೆಲ್ಲರೂ ಕೂಡ ಬಂದಿದ್ರು, ಅವ್ರಿಗೆ ಆ ಪದ ಬಳಕೆ ಮಾಡ್ತಾರೆ. ಅದು ಇಲ್ಲಿ ಹೇಳ್ಬಾರ್ದು, ನಾನು ಹೇಳೋದು ಇಲ್ಲ. ತೆಗಿಬೇಕು ಅಂತ ಅದನ್ನು ತೆಗಿಬೇಕು ಅಂತ ನಮ್ಮ ಹತ್ರನೂ ಬಂದಿದ್ರು ಸರ್. ಹೌದು, ದಯವಿಟ್ಟು ಆ ಥರ ಪದವನ್ನ ಬಳಕೆ ಮಾಡೋದು ಅವ್ರ ವೃತ್ತಿಗೆ ತಪ್ಪದು, ಅವಮಾನ ಮಾಡ್ದಂಗೆ. ಈ ಥರದ ಯಾವುದೇ ಸಂದರ್ಭದಲ್ಲಿ ಇರಲಿ, ಅವ್ರು ಹೋದಂಥ ಟೀ ಅಂಗಡಿಗೆ ಹೋಗದೆ ಇರೋದು,
ಇದು ಅಕ್ಷಮ ಅಪರಾಧ. ಈ ತರ ಈ ಒಂದು ವ್ಯವಸ್ಥೆಯಲ್ಲಿ ಆಗುವಂಥದ್ದು ಸರಿಯಲ್ಲ. ಅದನ್ನ ಬಹಳ ಅವೇರ್ನೆಸ್ ನಾವು ಮಾಡ್ಬೇಕು, ಇನ್ನೂ ಅವೇರ್ನೆಸ್ ಕೊಡಬೇಕು. ಯಾರು ಈ ತರ ಮಾಡ್ತಾರೋ ಅವ್ರಿಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ಇದು. ಯಾಕಂದ್ರೆ ನಗರ ಪ್ರದೇಶದಲ್ಲಿ ಏನು ಆ ಥರದ್ದಿಲ್ಲ. 99% ನಗರ ಪ್ರದೇಶದಲ್ಲಿ ಎಲ್ಲೂ ಇಲ್ಲ. ಈ ಹಳ್ಳಿಗಾಡುಗಳಲ್ಲಿ ಇನ್ನೂ ಆ ಥರದ್ದು ಉಳ್ಕೊಂಡಿದೆ. ಇನ್ನು ಹಳ್ಳಿಗಾಡುಗಳಲ್ಲಿ ಇನ್ನೂ ಸುಮಾರು ಅಲ್ಲಿ ಸುಮಾರಿದೆ. ಅಲ್ಲಿ ಅವೇರ್ನೆಸ್ ಕೊಡ್ಬೇಕು. ಆ ಗ್ರಾಮ ಪಂಚಾಯತಿ ಮುಖಾಂತರ ಇವೆಲ್ಲ ಬೋರ್ಡ್ ಬರ್ಸ್ ಹಾಕ್ಬೇಕು. ನೀವು ದೊಡ್ಡ ಆಗ್ತಿರಲ್ಲ ಸಾಧನೆ, 2 ವರ್ಷದ್ದು, 2.5 ವರ್ಷ, 2.25 ವರ್ಷ, ಇದೆಲ್ಲ ಆಗ್ತಿರಲ್ಲ. ಈ ತರದ ಸಾಧನೆಗಳು ಹಾಕ್ಬೇಕು. ಇದು ಹಾಕಿದ್ರೆ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಆಗ ಇದಕ್ಕೆ ಒಂದು ಈ ಸಾಮಾಜಿಕ ಬಹಿಷ್ಕಾರದ ಏನಿದೆ ಇದು ಹೋಗಕ್ಕೆ ಸಾಧ್ಯ ಆಗ್ತೈತೆ. ಈಗೇನು ತಂದಿದ್ದಾರೆ ಮಾನ್ಯ ಗೌರವಾನ್ವಿತ ಮಹಾದೇವಪ್ಪನವರು, ಇದನ್ನ ನಾವು ಸ್ವಾಗತ ಮಾಡ್ತೀರಿ. ಇದು ನಮ್ಮೆಲ್ಲರೂ ಕೂಡ ಇದನ್ನ ಸರ್ವಾನುಮತ ಒಪ್ಪಿಗೆಯನ್ನು ಕೊಡ್ತಾ ಇದ್ದೀವಿ. ಸನ್ಮಾನ್ಯ ಸಭಾಧ್ಯಕ್ಷರೇ,